ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ಒಂದು ಅಥೆಂಟಿಕ್ ಆಗಿರುವಂಥ ಒಂದು ಟ್ರೆಡಿಷನಲ್ ಉಪ್ಪಿನಕಾಯಿ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಒಂದು ಹಳೆಯ ಕಾಲದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸುಮಾರು ಜನಕ್ಕೆ ಇದು ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಈ ಕಡೆ ಧರ್ಮಸ್ಥಳ ಅಂದರೆ ಸೌತ್ ಕೇಂದ್ರ ಕಡೆ ಕೆಲವ್ರಿಗೆ ಗೊತ್ತಿರುತ್ತೆ ಅನ್ನೋದು ಬಿಟ್ಟರೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಈವನ್ ಒಂದು ವರ್ಷ ಕೂಡ ಇಟ್ಕೊಂಡು ಇದನ್ನ ಸ್ಟೋರ್ ಮಾಡ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಬೋದು. ಮತ್ತು ಇದು ನೋಡೋದಕ್ಕೆ ನಿಮಗೆ ಒಂಥರ ರಸಂ ಒಂಥರ ಸಾರು ಇದ್ದಂಗಿದೆ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ಆದರೆ ಇದು ಕೂಡ ಒಂಥರ ಉಪ್ಪಿನಕಾಯಿನೇ. ಬಟ್ ಆದರೆ ಇದಕ್ಕೆ ಹೆಸರು ಬಂದು ಹುಣಸೆ ಹಿಂಡಿ ಅಂತ ಕರೀತಾರೆ. ಹುಣಸೆ ಕಾಯಿಯಿಂದ ಮಾಡೋವಂಥದ್ದು, ಅಂದರೆ ಹುಣಸೆ ಹಣ್ಣಲ್ಲ, ಹುಣಸೆ ಕಾಯಿಯಿಂದ ಮಾಡೋವಂಥದ್ದು. ಇವಾಗ ನವಂಬರ್ ಡಿಸೆಂಬರಲ್ಲಿ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಸಿಗುತ್ತೆ ಹುಣಸೆಕಾಯಿ. ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಎಲ್ಲ ಈ ಟೈಮಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಬೊಗಸೆ ಅಷ್ಟು ಫುಲ್ಲು ನೋಡ್ತಾ ಇರ್ಬೋದು ಹುಣಸೆಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ಈ ಹುಣಸೆಕಾಯಿನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಸೈಡಲ್ಲೆಲ್ಲ ತುಂಬ ನಾರು ಇರುತ್ತೆ, ಆ ನಾರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಮೊದಲನೇದಾಗಿ ನಾವು ತಂದಿದ ತಕ್ಷಣ ಫಸ್ಟ್ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೆರಳಲ್ಲಿ ಒಣಗಾಕಿದ್ರೆ ಮೇಲ್ಗಡೆ ಇರೋಂಥ ನೀರೆಲ್ಲ ಹೋಗುತ್ತೆ. ಬಟ್ ನೀರಿದ್ರೂ ಪರವಾಗಿಲ್ಲ, ಮುಂದೆ ಏನಕ್ಕಂತ ನಾನು ಹೇಳ್ತೀನಿ. ಬಟ್ ಈ ನಾರುಗಳೆಲ್ಲ ತೆಕ್ಕೊಳ್ಬೇಕು, ಯಾಕಂದರೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಅದರಿಂದ ನಾರುಗಳಿದ್ರೆ ಏನಾಗುತ್ತೆ ಅಂದರೆ ಮಿಕ್ಸಿ ಜಾರ್ ಪ್ಲೇಟ್ಗಳಿಗೆ ಸಿಗಾಕೊಳ್ಳುತ್ತೆ. ಅದಕ್ಕೋಸ್ಕರ ಈ ನಾರೆಲ್ಲ ತೆಗೆದು ನಾವು ಉಪಯೋಗಿಸ್ಕೊಳ್ಬೇಕು. ತೊಟ್ಟೆಲ್ಲ ಹಾಗೆ ಇದ್ರೂ ಪರವಾಗಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡೋಣ. ಮೊದಲೆಲ್ಲ ಹೇಗೆ ಅಂದರೆ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಹೇಗೆ ಮಾಡ್ತಾ ಇದ್ರು ಅಂದರೆ ಇದನ್ನ ಅವಾಗೆಲ್ಲ ಮಿಕ್ಸಿ ಆ ಥರ ಎಲ್ಲ ಇರ್ತಿರ್ಲಿಲ್ಲ. ಏನಿದ್ರು ಒಳ್ಕಲಲ್ಲಿ ರುಬ್ಬೋರು ಇದನ್ನ ಹುಣಸೆಕಾಯಿನ. ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿರ್ತಿತ್ತು ಅಂದರೆ ತುಂಬಾನೇ ಚೆನ್ನಾಗಿರ್ತಿತ್ತು. ನೀವು ಇದನ್ನ ಉಪ್ಪಿನಕಾಯಿ ಥರನೇ ಸೇಮ್ ನಾವು ಹೇಗೆ ಉಪ್ಪಿನಕಾಯಿ ಊಟದ ಜೊತೆಗೆ ಉಪಯೋಗಿಸ್ತೀವಲ್ಲ ಅದೇ ರೀತಿನಲ್ಲಿ ಉಪಯೋಗಿಸ್ಕೊಳ್ಬೋದು. ಬಟ್ ತುಂಬಾನೇ ಚೆನ್ನಾಗಿರುತ್ತೆ. ಮೊಸರನ್ನಕ್ಕಂತೂ ತುಂಬ ಒಳ್ಳೆ ಕಾಂಬಿನೇಷನ್. ಸಪೋಸ್ ಏನಾದರೂ ಸಾಂಬಾರ್ ಏನಾದ್ರು ಮಾಡೋಕ್ಕಾಗಿಲ್ಲ ಅಂದರೆ ಇವನ್ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಇದನ್ನ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ವಾರೆವ್ವಾ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇನ್ನು ರೊಟ್ಟಿ, ಚಪಾತಿ, ದೋಸೆ ಎಲ್ಲಾದ್ರ ಜೊತೆಗೂ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಮಿಕ್ಸಿಗೆ ಹಾಕೊಳ್ಳೋದಕ್ಕಿಂತ ಮುಂಚೆ ನಾನು ಕುಟಾಣಿಯಲ್ಲಿ ಸ್ವಲ್ಪ ಈ ಥರ ಜಜ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೀಸ್ ಎಲ್ಲ ಚಿಕ್ಕ ಚಿಕ್ಕದಾಗುತ್ತೆ ಅಂತ ಡೈರೆಕ್ಟಾಗಿ ನಾವು ಹಾಕೋಕ್ಕೋದ್ರೆ ನುರಿಯುತ್ತೆ. ಅದೇನು ತುಂಬ ಗಟ್ಟಿ ಇರೋದಿಲ್ಲ. ಬಟ್ ಆದರೂ ಕೂಡ ನಾನು ಈ ಥರ ಮಾಡಿದ್ರೆ ಬೇಗ ನುರಿಯುತ್ತೆ ಮಿಕ್ಸಿಯಲ್ಲಿ ಅಂತ ಅಷ್ಟೇ. ಒಳ್ಕಲ್ಲೇನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಒಳ್ಕಲ್ಲಲ್ಲೂ ರುಬ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟು ಕೆಲವ್ರಿಗೆ ಇನ್ನೊಂದು ಡೌಟ್ ಬರುತ್ತೆ, ಹುಣಸೆ ಕಾಯಲ್ಲೇ ಮಾಡಬೇಕಾ, ಹುಣಸೆ ಹಣ್ಣಲ್ಲಿ ಮಾಡಿದ್ರೆ ಆಗಲ್ವಾ ಅಂತ ಕೇಳ್ಬೋದು. ಹುಣಸೆ ಹಣ್ಣಲ್ಲಿ ಇದನ್ನು ಮಾಡೋದಿಲ್ಲ. ಹುಣಸೆ ಹಣ್ಣಲ್ಲಿ ಮಾಡಿದ್ರೆ ಜಾಸ್ತಿ ದಿನ ಬರೋದಿಲ್ಲ, ಬೇಗ ಕೆಟ್ಟೋಗುತ್ತೆ. ಹುಣಸೆಕಾಯಲ್ಲಿ ಮಾಡಿದ್ರೆ ಸುಮಾರು ದಿನ ಇಟ್ಕೊಂಡು ನೀವು ತಿನ್ಬೋದು. ಮತ್ತು ಜೊತೆಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವರ್ಷದ ತನಕನೂ ಇಟ್ಕೊಂಡು ಸ್ಟೋರ್ ಮಾಡಿ ತಿನ್ಬೋದು. ಈಗ ಫುಲ್ಲು ಎಲ್ಲ ಜಜ್ಕೊಂಡಿರೋ ಅಂಥ ಹುಣಸೆಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ 1 ರಿಂದ 2 ಲೋಟದಷ್ಟು ನೀರು ಹಾಕ್ಬಿಟ್ಟು ಈಗ ಸಣ್ಣದಾಗಿ ನಾವು ಇದನ್ನು ರುಬ್ಕೊಳ್ಬೇಕು. ಇದರಲ್ಲಿ ಬರೋವಂಥ ರಸನೆಲ್ಲ ನಾವು ಶೋಧಿಸ್ಕೊಳ್ಬೇಕಾಗುತ್ತೆ. ಹುಣಸೆಕಾಯಲ್ಲಿ ವಿಟಮಿನ್ ಸಿ ತುಂಬಾ ಹೇರಳವಾಗಿರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಕೂಡ ತುಂಬ ಹೆಚ್ಚಿಸುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಹೇಗೆ ಅಂತ ಅಂದರೆ ಇದನ್ನೆಲ್ಲ ಹಾಗೆ ಎಲ್ಲಾದರೂ ಮರದಲ್ಲಿ ಎಲ್ಲಾದರೂ ಅಲ್ಲೇ ಹತ್ರದಲ್ಲಿ ಸಿಕ್ಕಿದ್ರೆ ಸಾಕು, ಉಪ್ಪಲ್ಲಿ ಹತ್ಕೊಂಡು ಹಾಗೆ ತಿಂತಾ ಇದ್ವಿ. ಸೊ ಒಂಥರ ಚೆನ್ನಾಗಿರ್ತಿತ್ತು ಆಗಿನ ಲೈಫ್ ಅಂತ ಹೇಳ್ಬೋದು. ಈಗ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಈ ಏನೊಂದು ಶೋಧಿಸ್ಕೊಂಡ್ಮೇಲೆ ಜಾಲರಿಯಲ್ಲಿ ಉಳಿಯುತ್ತಲ್ಲ ಗಷ್ಟ, ಅದನ್ನು ಮತ್ತೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕಿ ಸುಮಾರು ಒಂದು 4 ರಿಂದ 5 ಬಾರಿ ಮಿಕ್ಸಿ ಮಾಡಿಕೊಂಡು ಈ ಥರ ರಸನೆಲ್ಲ ತೆಕ್ಕೊಳ್ಬೇಕು. ತುಂಬ ನೀರಾಗಿ ಏನೋ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು 4 ರಿಂದ 5 ಬಾರಿ ಈ ಥರ ಮಾಡಿದ್ರೆ ನಿಮಗೆ ಗಟ್ಟಿ ಆಗಿರುವಂಥ ಒಂದು ಹುಣಸೆಕಾಯಿ ರಸನೇ ಸಿಗುತ್ತೆ. ಮತ್ತು ಸುಮಾರು ಜನಕ್ಕೆ ಒಂದು ಡೌಟ್ ಬರ್ಬೋದು, ನೀರು ಹಾಕಿರೋದ್ರಿಂದ ಬೇಗ ಕೆಟ್ಟೋಗುತ್ತಲ್ವಾ ಅಂತ. ನೀವು ಔಟ್ಸೈಡ್ ಇಟ್ಟರೆ ಇದು ಸುಮಾರು 1 ತಿಂಗಳು 2 ತಿಂಗಳು ಇಟ್ಕೊಂಡು ತಿನ್ಬೋದು. ಅದೇ ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಸುಮಾರು 1 ವರ್ಷದ ತನಕ ಇಟ್ಕೊಂಡು ನೀವು ತಿನ್ಬೋದು. ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. ನಾನು ಲಾಸ್ಟ್ ಇಯರ್ ಮಾಡಿದ್ದು ಕೂಡ ನಿಮಗೆ ತೋರಿಸ್ತೀನಿ. ಮತ್ತು ಇದಕ್ಕೆ ಹಾಕೋವಂಥ ಇಂಗ್ರೀಡಿಯೆಂಟ್ಸ್ ಏನಿರುತ್ತಲ್ಲ ಅದೆಲ್ಲ ನ್ಯಾಚುರಲ್ ಒಂದು ಪ್ರಿಸರ್ವೇಟಿವ್ ಆಗಿರುತ್ತೆ. ಅದರಿಂದನೂ ಇದು ಸುಮಾರು ದಿನ ಬಾಳಿಕೆ ಬರುತ್ತೆ. ಹುಣಸೆ ಕಾಯಿ ಇದೆಯಲ್ಲ, ಆ ಕಾಯಿನೇ ಒಂಥರ ಪ್ರಿಸರ್ವೇಟಿವ್ ಅಂತ ಹೇಳ್ಬೋದು. ಈಗ ನಾನು ಮತ್ತೆ ಅದನ್ನು ರುಬ್ಕೊಂಡು ಈಗ ಶೋಧಿಸ್ಕೊಳ್ತಾ ಇದ್ದೀನಿ.
ಈಗ ನೀವು ನೋಡ್ತಾ ಇರ್ಬೋದು, ನಾನು ಸುಮಾರು ಒಂದು ಬೌಲ್ನಷ್ಟು ನನಗೆ ಸಿಕ್ಕಿದೆ ಹುಣಸೆಕಾಯಿ ರಸ. ಫುಲ್ಲು ರಸನ ತೆಗೆದಿಟ್ಕೊಂಡಿದ್ದೀನಿ. ಈಗ ಮಿಕ್ಕಿರೋ ಅಂತ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ತಾ ಹೋಗೋಣ. ಮೇಲ್ಗಡೆ ಸ್ವಲ್ಪ ನೊರೆ ನೊರೆ ತರ ಬರ್ತಾ ಇದೆ ಅಲ್ವಾ, ಅದು ನ್ಯಾಚುರಲ್ ಆಗಿ ಹಾಗೆ ಬರುತ್ತೆ ಹುಣಸೆಕಾಯ್ದು ರಸ, ಅದು ಏನು ಬೇರೆ ತರ ಅಂತ ಅನ್ಕೊಳ್ಬೇಡಿ. ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸೋಣ. ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಔಟ್ಸೈಡ್ ಒಂದು ರೆಡಿ ಸಿಗೋವಂಥ ಚಿಲ್ಲಿ ಪೌಡರ್. ಬಟ್ ಆದರೆ ಹಳ್ಳಿಗಳ ಕಡೆ ಎಲ್ಲ ಅಜ್ಜಿ ಎಲ್ಲ ಮಾಡ್ತಾ ಇದ್ದಿದ್ದು ಹೇಗೆ ಅಂತ ಅಂದರೆ, ಈ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಹಿಂದಿನ ದಿನ ನೈಟೇ ನೆನೆಸಿಟ್ಬಿಟ್ಟು ಮಾರನೇ ದಿನ ಅದನ್ನೇ ಸಪ್ರೇಟಾಗಿ ರುಬ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ರು. ಅದ್ರದ್ದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬಟ್ ಆದರೆ ಇಲ್ಲಿ ನಾನು ಡೈರೆಕ್ಟಾಗಿ ಔಟ್ಸೈಡ್ ಸಿಗೋ ಅಂಥ ಚಿಲ್ಲಿ ಪೌಡರ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ನೀವೇ ಮನೆಯಲ್ಲೇ ಮಾಡ್ಕೊಂಡಿದ್ರೆ ಸ್ವಲ್ಪ ಬ್ಯಾಡ್ಗೆ ಚಿಲ್ಲಿ ಪೌಡರು ಮತ್ತು ಗುಂಟೂರು ಚಿಲ್ಲಿ ಪೌಡರ್ ಎರಡು ಕೂಡ ಹಾಕಿದ್ರೆ ಒಳ್ಳೆ ಕಲರ್ ಕೂಡ ಬರುತ್ತೆ ಮತ್ತು ಖಾರ ಕೂಡ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಮುಂದಾಗೆ ಇರಬೇಕು. ನಾವು ಹೇಗೆ ಉಪ್ಪಿನಕಾಯಿಗೆಲ್ಲ ಸ್ವಲ್ಪ ಮುಂದಾಗಿ ಉಪ್ಪು ಹಾಕ್ತೀವಲ್ಲ, ಅದೇ ರೀತಿಯಲ್ಲಿ ಇದು ಕೂಡ ಅಷ್ಟೇ. ಈವನ್ ಖಾರ ಕೂಡ ಅಷ್ಟೇ, ಸ್ವಲ್ಪ ನೋಡ್ಕೊಳ್ತಾ ಟೇಸ್ಟ್ ಮಾಡೇನೆ ನೀವು ಖಾರನ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು 3ರಿಂದ 4 ಸ್ಪೂನ್ ಅಷ್ಟೇ ನಾನು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಏನಾದರೂ ಸಾಕಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೂ ಸ್ವಲ್ಪ ಹಾಕ್ತೀನಿ. ಈಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರು ಸಹ ಗ್ರೀನ್ ಚಿಲ್ಲಿನೂ ಕೂಡ ಕಟ್ ಮಾಡಿ ಹಾಕ್ತಾರೆ. ಸೊ ನಾನು ಹಾಗೇನೆ ಒಂದು 7ರಿಂದ 8 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮತ್ತೆ ಇನ್ನೊಂದೇನು ಒಂದು ಬೆನಿಫಿಟ್ ಈ ಒಂದು ರೆಸಿಪಿಯಿಂದ, ಹುಣಸೆ ಹಿಂಡಿಯಿಂದ ಅಂತಂದರೆ, ಈಗ ಏನಾದರೂ ಜ್ವರ ಎಲ್ಲ ಬಂದಾಗ ಬಾಯೆಲ್ಲ ಕೆಟ್ಟೋಗಿರುತ್ತೆ, ಏನೂ ರುಚಿನೇ ಇರೋದಿಲ್ಲ, ಮತ್ತು ನಾಲ್ಗೆ ಎಲ್ಲ ವೈಟ್ಗೆ ಏನಾದ್ರು ಕಟ್ಟಿದ್ರೆ ಇದನ್ನು ತಿಂದರೆ ಇಮಿಡಿಯೇಟಾಗಿ ರುಚಿ, ಒಂದು ನಾಲ್ಗೆಗೆ ರುಚಿ ಸಿಗುತ್ತೆ, ಬೇಗ ಕ್ಯೂರ್ ಆಗುತ್ತೆ ಜ್ವರ ಕೂಡ ಅಂತ ಹೇಳ್ಬೋದು. ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಅಜ್ಜಿ ಇದ್ದಿರೆಲ್ಲ ಈ ಥರ ಕೊಡ್ತಾ ಇದ್ರು. ಈಗ ನೆಕ್ಸ್ಟ್ ನಾನು ಒಂದು 2 ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ಬಂದು ಹುರಿಬಾರ್ದು, ಹಾಗೆ ಹಸಿಯಾಗಿರುವಂಥ ಮೆಂತ್ಯ ಕಾಳನ್ನ ಹಾಕೊಳ್ಬೇಕು. ಇದನ್ನ ನಾವು ಹೇಗೆ ಒಂದು ಬೇರೆ ಉಪ್ಪಿನಕಾಯಿ ಎಲ್ಲ ಔಟ್ಸೈಡ್ ಇಟ್ಟು ಮಾಗಿಸ್ತೀವಲ್ಲ, ಅದೇ ರೀತಿನಲ್ಲಿ ಇದನ್ನ ನಾವು ಒಂದು 2 ಡೇಸ್ ತನಕ ಮಾಗಿಸ್ಬೇಕು. ನಾನು ರೆಡಿ ಆದಮೇಲೆ ಯಾವ ರೀತಿಯಾಗಿ ಇರುತ್ತೆ ಅಂತ ಕೂಡ ತೋರಿಸ್ತೀನಿ. ಬಟ್ ನಾನು ಮಾಡಿರುವಂಥ ಲಾಸ್ಟ್ ಇಯರ್ದು ಕೂಡ ತೋರಿಸ್ತೀನಿ. ಈಗ ಸುಮಾರು ನಾನು ಒಂದು 2 ದಪ್ಪ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈವನ್ ನೀವು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಕೂಡ ಹಾಕೊಳ್ಬೋದು, ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಗಿದೆ. ಒಂದ್ಸಲ ನೀವು ರುಚಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈಗಲೇ. ಬಟ್ ಇದು ಮಾಗದ ಮೇಲೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದು 2 ಡೇಸ್ ಆದಮೇಲೆ ಕನ್ಸಿಸ್ಟೆನ್ಸಿ ಇವಾಗ ನಿಮಗೆ ಒಂಥರ ತೆಳುವು ಅಂತ ಅನ್ನಿಸ್ತಾ ಇದೆ. ಬಟ್ ಆದರೆ ಇದು ಮಾಗದ ಮೇಲೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ನಾನು ಇವಾಗ ರುಚಿ ನೋಡ್ತೀನಿ, ಏನಾದರೂ ಉಪ್ಪು ಖಾರ ಏನಾದರೂ ಬೇಕು ಅಂತಂದರೆ ಮತ್ತೆ ಹಾಕೊಳ್ತೀನಿ. ಸ್ವಲ್ಪ ಉಪ್ಪು ಖಾರ ಎಲ್ಲ ಇದಕ್ಕೆ ಮುಂದೆನೇ ಇರಬೇಕು. ಇದಕ್ಕೆ ಬೇರೆ ಒಂದು ಕರಿಬೇವು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನು ಹಾಕಬಾರ್ದು. ಇಷ್ಟೇ ಹುಣಸೆ ಹಣ್ಣಿದು ರೆಸಿಪಿ. ಏನಾದರೂ ಖಾರ ಏನಾದರೂ ಇವಾಗ ಬೇಕು ಅಂದರೆ ಈ ಟೈಮಲ್ಲಿ ಖಾರ ಮತ್ತು ಉಪ್ಪು ಸೇರಿಸ್ಕೊಳ್ಬೋದು. ನನಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಎರಡೂ ಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗ ನಾನು ಸೇರಿಸ್ಕೊಳ್ತೀನಿ. ಈಗ ಇದು ರೆಡಿ ಆಗಿದೆ. ನಾನೊಂದು ಪ್ಲಾಸ್ಟಿಕ್ ಬಾಟಲ್ಗೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಮೆಟಲ್ ಬಾಕ್ಸ್ನಲ್ಲಿ ಹಾಕಬಾರ್ದು. ಏನಿದ್ರು ಗಾಜು ಅಥವಾ ಇಲ್ಲ ಅಂದರೆ ಪ್ಲಾಸ್ಟಿಕ್ ಬಾಟಲ್, ಇಲ್ಲ ಅಂದರೆ ನಿಮ್ಮ ಹತ್ರ ಏನಾದರೂ ಪಿಂಗಾಣಿ ಬಾಟಲ್ ಏನಾದರೂ ಇದ್ದರೆ ಅದಕ್ಕೆ ಹಾಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ನಾನು ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಹಾಕಿಟ್ಟಿದ್ದೀನಿ. ಸುಮಾರು ಇಷ್ಟು 1 ಲೀಟರ್ ಅಷ್ಟು ನನಗೆ ಸಿಕ್ಕಿದೆ. ಈಗ ನಾನು ಹೋದ ವರ್ಷ ಮಾಡಿ ಇಟ್ಕೊಂಡಿದ್ದಂಥ ಹುಣಸೆ ಹಿಂಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಥಿಕ್ನೆಸ್ ಕೂಡ ಬಂದಿದೆ, ನೀವು ನೋಡ್ತಾ ಇರ್ಬೋದು. ನಾನು ಆಗಲೇ ಹೇಳಿದ್ದು ಅದಕ್ಕೇನೆ. ಮಾಗ್ತಾ ಸ್ವಲ್ಪ ಉಪ್ಪಿನಕಾಯಿ ಹೇಗೆ ಮಾಗುತ್ತಲ್ಲ ಅದೇ ರೀತಿಯಲ್ಲಿ ಇದು ಕೂಡ ಮಾಗದ್ಮೇಲೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಮತ್ತು ಇದಕ್ಕೆ ನಾವು ಮೆಂತ್ಯ ಹಾಕಿರೋದ್ರಿಂದ ಒಂಥರ ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂತ ಹೇಳ್ಬೋದು. ತುಂಬ ದಿನ ಕೆಡದೆ ರೀತಿಯಲ್ಲಿ ಕಾಪಾಡ್ಕೊಳ್ಬೋದು. ಮತ್ತು ಆ ಮೆಂತ್ಯದಲ್ಲಿ ಲೋಳೆ ಅಂಶ ನೆನೆದ ಮೇಲೆ ಅದೊಂಥರ ಲೋಳೆ ಅಂಶ ಬಿಡುತ್ತೆ. ಸೊ ಅವಾಗ ನಮಗೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಇದನ್ನು ನೀವು ಔಟ್ಸೈಡ್ನೇ ಇಟ್ಕೊಂಡು ತಿಂತೀರಾ ಅಂತ ಅಂದರೆ ನಿಮಗೆ ಸುಮಾರು 1-2 ತಿಂಗಳ ತನಕ ಔಟ್ಸೈಡ್ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ಬೆಟರ್ ನಾನೇನು ಹೇಳ್ತೀನಿ ಅಂದರೆ ಫ್ರಿಜ್ ಏನಾದರೂ ಇದ್ದರೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. 1 ವರ್ಷ ಆದರೂ ಖಂಡಿತವಾಗ್ಲೂ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಊಟದ ಎಲ್ಲದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್. ಸೇಮ್ ಉಪ್ಪಿನಕಾಯಿನ ಹೇಗೆ ಯೂಸ್ ಮಾಡ್ತೀರಾ ಅದೇ ರೀತಿನಲ್ಲಿ ಇದನ್ನು ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡಿದ ಹಾಗೆ ಯೂಟ್ಯೂಬ್ನಲ್ಲಿ ಯಾರು ಕೂಡ ಈ ಒಂದು ರೆಸಿಪಿನ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ವೆರಿ ಒಂದು
ಟ್ರೆಡಿಷ್ನಲ್ ಅಥೆಂಟಿಕ್ ಒಂದು ರೆಸಿಪಿ ಇದು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬರೆದು ತಿಳಿಸಿ. ಈಗ ಸೀಸನ್ ಆಗಿರೋದ್ರಿಂದ ಮನೆಗೆ ಒಂದು ಹುಣಸೆಕಾಯಿನ ತಂದ್ಬಿಟ್ಟು ಇದನ್ನು ಮಾಡಿ ನೋಡಿ, ಟೇಸ್ಟ್ ಒಂದ್ಸಲ ಮಾಡಿಬಿಟ್ಟು ನನಗೆ ಕಮೆಂಟ್ಸ್ ಬರೆದು ತಿಳಿಸಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪ್ಲೀಸ್ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬಿಕಾಸ್ ಇದು ತುಂಬ ಓಲ್ಡ್ ಒಂದು ರೆಸಿಪಿ, ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ಅವರು ಕೂಡ ತಿಳ್ಕೊಳ್ಬೋದು. ಓಕೆ, ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನಮಸ್ಕಾರ.